ಒಂದು ಆರ್ಚು ನಿಜಕ್ಕೂ ಕೂಡ ಅಲ್ಲಿ ಬಹಳಷ್ಟು ಅಪಾಯದ ಮುನ್ಸೂಚನೆ ಕೊಡ್ತಾ ಇದೆ. ಮುರಿದು ನಿಂತಿರುವಂತಹ ಆರ್ಚ್ ಅದು. ಅದರ ಕೆಳಗಡೆ ಪ್ರತಿನಿತ್ಯ ನೂರಾರು ಜನ ಓಡಾಡ್ತಾರೆ. ಅಪಾಯದ ಅರಿವೇ ಇಲ್ಲದೆ ಅಲ್ಲಿ ಜನ ಓಡಾಡ್ತಾ ಇದ್ದಾರೆ. ಆದ್ರೆ ಇದರ ಬಗ್ಗೆ ಗಮನ ಹರಿಸಬೇಕಾಗಿರೋದು ಯಾರು? ಯಮ ಸ್ವರೂಪಿಯಾಗಿ ಕಾದು ಕೂತಿದೆ ಬಿಬಿಎಂಪಿಯ ಆರ್ಚ್ ಒಂದು. ಕಂಬದ ಕಾಲು ಕಟ್ಟಾಗಿ ಇನ್ನೇನು ಬೀಳೋ ಸ್ಥಿತಿಯಲ್ಲಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಅದು ಮುರಿದು ಬೀಳಬಹುದು. ಅಪಾಯದ ಅರಿವೇ ಇಲ್ಲದೆ ಮಕ್ಕಳು, ವೃದ್ಧರು, ಜನಸಾಮಾನ್ಯರು ಅಲ್ಲಿ ಓಡಾಟ ನಡೆಸ್ತಾ ಇದ್ರು. ಅತಿ ಹೆಚ್ಚು ಮಕ್ಕಳು ಓಡಾಡುವಂತಹ ಡೇಂಜರ್ ಕಮಾನಿದು. ಆ ಡೇಂಜರ್ ಕಮಾನು ಕೆಳಗಡೆ ಪ್ರತಿನಿತ್ಯ ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ. ಕಮಾನು ಇರುವ ರಸ್ತೆಯ ಪಕ್ಕದಲ್ಲೇ ಜನ ಓಡಾಡ್ತಾರೆ. ಕಮಾನು ಆ ಪರಿಸ್ಥಿತಿಯಲ್ಲಿದ್ರೂ ಸಹ ಅದನ್ನ ಕ್ಯಾರೆ ಅಂತಿಲ್ಲ. ಬಿಬಿಎಂಪಿಯ ಮುರಿದು ಇನ್ನೇನು ಕೆಳಗೆ ಬೀಳೋ ಪರಿಸ್ಥಿತಿಯಲ್ಲಿರುವಂತಹ ಆರ್ಚ್ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಯಮ ಸ್ವರೂಪಿಯಾಗಿ ಕಾದು ಕೂತಿದೆ ಬಿಬಿಎಂಪಿಯ ಈ ಆರ್ಚ್. ಅತಿ ಹೆಚ್ಚು ಮಕ್ಕಳು ಓಡಾಡೋ ಜಾಗದಲ್ಲೇ ಇದೆ ಈ ಡೇಂಜರ್ ಕಮಾನು. ಕಮಾನು ಕಾಲು ಮುರಿದು ಬಿದ್ದಿದೆ, ಆದ್ರೂ ಕೂಡ ಬಿಬಿಎಂಪಿ ಕ್ಯಾರೆ ಅಂತ ಇಲ್ಲ. ಅದರ ಕ್ಲಿಯರ್ ಆದಂತಹ ದೃಶ್ಯ ನೀವು ನೋಡ್ತಾ ಇದ್ರಿ. ಅದರ ತಳಪಾಯ ಕಟ್ಟಾಗಿದೆ, ಆ ಕಂಬ ಏನಿದೆ ಅದು ಮುರಿದು ಹೋಗಿದೆ. ಆದ್ರೆ ಇದರ ಬಗ್ಗೆ ಗಮನ ಕೊಡಬೇಕಾಗಿರೋದು ಯಾರು? ಬಿಬಿಎಂಪಿ ಅಧಿಕಾರಿಗಳು. ಅಲ್ಲಿರುವಂತಹ ಜನ ಬಿಬಿಎಂಪಿ ಅಧಿಕಾರಿಗಳಿಗೆ ವಿಷಯ ಕೂಡ ಮುಟ್ಟಿಸಿರ್ತಾರೆ. ಆದ್ರೆ ಅಲ್ಲಿ ಅಪಾಯ ಆಗೋ ತನಕ ಬಿಬಿಎಂಪಿ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮಕ್ಕಳು ಓಡಾಡ್ತಾರೆ, ವಯಸ್ಸಾದವರು ಓಡಾಡ್ತಾರೆ. ಯಾರ್ದಾದ್ರೂ ತಲೆ ಮೇಲೆ ಬಿದ್ರೆ ಏನ್ ಗತಿ? ಇನ್ನೊಂದು ಆತಂಕದ ವಿಚಾರ ಅಂದ್ರೆ ಈ ಕಮಾನ್ ಇರುವಂತಹ ರಸ್ತೆ ಪಕ್ಕದಲ್ಲೇ ಸರ್ಕಾರಿ ಶಾಲೆ ಕೂಡ ಇದೆ. ಚಿಕ್ಕ ಚಿಕ್ಕ ಮಕ್ಕಳು ಓಡಾಡ್ತಾ ಇರ್ತಾರೆ. ಹಾಗಾಗಿ ಬಹಳಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹೆವಿ ವೆಹಿಕಲ್ ಓಡಾಡಬಾರ್ದು ಅಂತ ಹೇಳಿ ಹಾಕಿರುವಂತಹ ಒಂದು ಬಿಬಿಎಂಪಿಯ ಆರ್ಚ್ ಸದ್ಯಕ್ಕೆ ಅಪಾಯಕಾರಿ ಸ್ಥಿತಿಯಲ್ಲಿರುವಂಥದ್ದು. ಸದ್ಯಕ್ಕೆ ಸಾರ್ವಜನಿಕರ ನಿದ್ದೆಗೆಡಿಸಿದೆ. ಸದ್ಯಕ್ಕೆ ನಾವಿರುವಂಥದ್ದು ಬ್ಯಾಡರಹಳ್ಳಿಯ ಕೆಂಪೇಗೌಡ ನಗರದ ಈ ಒಂದು ಬಡಾವಣೆಯಲ್ಲಿ. ಈ ಒಂದು ಸದ್ಯಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು, ಕೆಳಭಾಗದಲ್ಲಿ ಮೋರಿ ಇದೆ. ಈ ಮೋರಿ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲೊಂದು ಹೆವಿ ವೆಹಿಕಲ್ ಓಡಾಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಬಿಬಿಎಂಪಿ ಒಂದು ಆರ್ಚ್ ಹಾಕಿದೆ. ಆದರೆ ಈ ಆರ್ಚ್ ಕಳೆದ ಒಂದು ವರ್ಷದ ಹಿಂದೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಯಾವುದೋ ಗಾಡಿ ಗುದ್ಕೊಂಡು ಹೋಗಿ ಈ ಆರ್ಚ್ ಸಂಪೂರ್ಣವಾಗಿ ಕಟ್ಟಾಗಿದೆ. ಈ ಕಟ್ಟಾಗಿರುವಂಥ ಆರ್ಚನ್ನು ನೋಡಿ ಅಲ್ಗಾಡ್ತಾ ಇದೆ. ಈ ಒಂದು ಆರ್ಚನ್ನು ತೆರವುಗೊಳಿಸುವಂಥ ಕಾರ್ಯ ಇನ್ನೂ ಕೂಡ ಆಗಿಲ್ಲ. ಇದು ಅಪಾಯಕಾರಿ ಸ್ಥಿತಿಯಲ್ಲಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಕೂಡ ಇದೆ. ಈ ಒಂದು ಸ್ಕೂಲ್ ಇರುವಂಥ ಕಾರಣಕ್ಕೋಸ್ಕರ ದಿನನಿತ್ಯ ನೂರಾರು ಜನ ಓಡಾಡ್ತಾ ಇದ್ದಾರೆ. ನೂರಾರು ಜನ ವಿದ್ಯಾರ್ಥಿಗಳು ಈ ಒಂದು ಸ್ಥಳದಲ್ಲಿ ಓಡಾಡ್ತಾ ಇದ್ದಾರೆ. ಆದರೆ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಕೂಡ ಇದನ್ನು ತೆರವುಗೊಳಿಸುವಂಥ ಆರ್ಚನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡಿಲ್ಲ. ಅಪಾಯಕಾರಿ ಸ್ಥಿತಿಯಲ್ಲಿದೆ. ಎಲ್ಲವನ್ನು ರಕ್ಷಿಸಬೇಕಾದಂಥ ಅಥವಾ ಈ ಥರದ ಒಂದು ಕಾರ್ಯದಲ್ಲಿ ಜನರ ಸುರಕ್ಷತೆಯನ್ನು ನೋಡಬೇಕಾದಂಥ ಬಿಬಿಎಂಪಿ ಸದ್ಯಕ್ಕೆ ಈ ಒಂದು ಆರ್ಚನ್ನು ಬಿಬಿಎಂಪಿಯದ್ದೇ ಆರ್ಚನ್ನು ಅದೇ ಥರದಲ್ಲಿ ಬಿಟ್ಟಿರುವಂಥದ್ದು. ಸದ್ಯಕ್ಕೆ ಈ ಒಂದು ಬಡಾವಣೆಯಲ್ಲಿ ಓಡಾಡುವಂಥ ಜನರ ನಿದ್ದೆಗೆಡಿಸಿರುವಂಥದ್ದು. ಸದ್ಯಕ್ಕೆ ಸಾಕಷ್ಟು ಅಂದರೆ ಎರಡೂ ಭಾಗದಲ್ಲೂ ಕೂಡ ನಡುವಿನಲ್ಲಿ ಕಟ್ಟಾಗಿದ್ದರೆ ಈ ಭಾಗದಲ್ಲಿ ನೋಡ್ತಾ ಇದ್ದರೆ ಈ ಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ವಾಲಿರುವಂಥದ್ದನ್ನು ನೋಡ್ತಾ ಇರ್ಬೋದು. ಯಾವುದೇ ರೀತಿಯಾದಂಥ ಬಲ ಇದರಲ್ಲಿ ಇಲ್ಲ. ಆದರೆ ಇದು ಇವತ್ತೋ ನಾಳೆನೋ ಬೀಳುವ ಸ್ಥಿತಿಯಲ್ಲಿದೆ. ಆದರೆ ಬಿದ್ದರೆ ಇನ್ನೊಬ್ಬರಿಗೆ ನಿಜವಾಗ್ಲೂ ಕೂಡ ತೊಂದರೆ ಆಗುತ್ತೆ. ಆ ತೊಂದರೆ ಆಗುವವರೆಗೆ ಯಾಕೆ ಕಾಯಬೇಕು ಅನ್ನುವಂಥದ್ದು ಸದ್ಯಕ್ಕೆ ನಮ್ಮ ಪ್ರಶ್ನೆ. ಸದ್ಯಕ್ಕೆ ಇದು ಇರುವಂಥದ್ದು ಕೆಂಪೇಗೌಡ ನಗರದ ಈ ಒಂದು ಬಡಾವಣೆಯಲ್ಲಿ, ಈ ಒಂದು ಪೊಲೀಸ್ ಕ್ವಾರ್ಟರ್ಸ್ ರೋಡ್ನಲ್ಲಿರುವಂಥ ಈ ಒಂದು ಆರ್ಚ್ಗೆ ಮುಕ್ತಿ ಯಾವಾಗ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲಿಯ ಸಾರ್ವಜನಿಕರ ಪ್ರಶ್ನೆ. ಇದು ಇನ್ನೊಂದು ಅಪಾಯವನ್ನು ತಂದೊಡ್ಡುವಂಥ ಸಂದರ್ಭ ಬರುವವರೆಗೂ ಕಾಯಬೇಕಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಎದ್ದಿರುವಂಥದ್ದು. ಇದು ಯಾವಾಗ ತೆರವುಗೊಳ್ಳುತ್ತೆ ಅಥವಾ ಇದು ತೆರವುಗೊಳ್ಳೋದಕ್ಕೆ ಇಲ್ಲೊಂದು ಅವಘಡ ಸಂಭವಿಸಲೇಬೇಕಾ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಎನೋಸ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸರ್, ಇಲ್ಲಿ ಗಾಡಿಗಳು ಅಡ್ಡ ಹೋಗಬಾರ್ದು, ಯಾವನು ಹೆವಿ ಗಾಡಿಗಳು ಹೋಗಬಾರ್ದು ಅಂತ ಬ್ರಿಡ್ಜ್ ಮೇಲೆ ಇದು ಹಾಕಿರೋದು. ಹಾಕಿದರೆ ಇದು ಫುಲ್ ಆ ಕಡೆಯಿಂದ ಗಾಡಿ ಬಂದು ಯಾವುದೋ ನೈಟಲ್ಲಿ ಫುಲ್ ಹೊಡೆದಿದ್ದಾನೆ. ಹೊಡೆದಾಗಿ ಬೆಂಡಾಗಿ ಈ ಥರ ಇದಾಗಿದೆ. ನೋಡಿದ್ದೀರ, ಅಳ್ಳಾಡ್ತಾ ಇದೆ. ಇದು ಫುಲ್ಲು ಏನು ಗಾಳಿಗೆ ಇದಾಗ್ತಾ ಇದೆ. ನಾಳೆ ಏನೋ ಬಿದ್ದರೆ ಇಲ್ಲ, ಹುಡುಗರು ಹೆಂಗಸರು ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ಇನ್ನೊಂದ್ಸಲ ಟಚ್ ಆಯಿತು ಅಂದರೆ ಫುಲ್ ಕೆಳಗಡೆ ಬೀಳುತ್ತೆ. ಇದು ಇನ್ನೂ ಎಲ್ಲೂ ದೂರ ಕೊಟ್ಟಿಲ್ಲ. ನೋಡಿದ್ರೆ ಇದಾಗ್ತಾ ಇದೆ ಅಷ್ಟೇ. ನೋಡಿದ್ರೆ ಏನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡು. ಈ ಕಡೆ ಬ್ಲೂಬೆಲ್ ಸ್ಕೂಲ್ ಇದೆ ಮುಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.